ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದಾರೆ ಅಂತ ನಾವು ಸಂತೋಷ ಪಡ್ಬೇಕೇ ಹೊರತು ಬಾಯಿಗೆ ಬಂದಂಗೆ ಮಾತಾಡಿ ಸಮಸ್ಯೆ ತಂದ್ಕೋಬಾರ್ದು. ಸುಮನ, ಬರೀ ಲಗೇಜ್ ಮಾತ್ರ ತಗೊಂಡು ಬಂದಿದ್ದಾರೆ ಅಂತ ಅನ್ಕೋಬೇಡ. ಚಿಕ್ಕಮ್ಮನ ಹೆಸರಲ್ಲಿ ಏನೇನಿರುತ್ತೆ ಅಂತ ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ನೀನು ಹೀಗೆ ಯೋಚನೆ ಮಾಡಿ ಮನಸ್ಸನ್ನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇರೋದು. ಚಿಕ್ಕಮ್ಮ ಇರೋವರೆಗೂ ಅವ್ರ ತಂಟೆಗೆ ಹೋಗದೆ ಇದ್ರೆ ನಿಂಗೆ ಒಳ್ಳೇದು. ಅವ್ರಿಗೇನ್ ಬೇಕೋ ಅದನ್ನ ಕೇಳ್ಬಿಟ್ಟು ಕೊಡು. ನಾನ್ ಚಾಕ್ರಿ ಮಾಡೋದಕ್ಕೆ ಟಿಪ್ಸ್ ಕೊಟ್ಟು ಹೋಗ್ತಾರಾ? ಟೈಮ್ ಬಂದ್ರೆ ಅವ್ರಿಗಿಂತ ಚೆನ್ನಾಗಿ ರೆಡಿ ಆಗ್ತೀನಿ. ಅಕ್ಕ, ಈ ಮನೆಯಲ್ಲಿ ಏನ್ ನಡೀತಾ ಇದೆ? ಇಲ್ಲಿಗೆ ಬರಕ್ ಮೊದ್ಲು ನನ್ಗೇನ್ ಹೇಳಿದ್ರು, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಅಯೋಮಯವಾಗಿದೆ. ನಿಮ್ ಬಗ್ಗೆ ಯಾರಿಗ್ ಗೊತ್ತು, ಯಾರಿಗ್ ಗೊತ್ತಿಲ್ಲ ಅಂತ ನನ್ಗೊಂದು ಗೊತ್ತಾಗ್ತಿಲ್ಲ. ತುಂಬಾ ವರ್ಷ ಆದ್ಮೇಲೆ ನೀನಿಲ್ಲಿಗೆ ಬಂದಿದ್ಯಾ ಅಂತ ಎಲ್ರೂ ಖುಷಿ ಪಡ್ತಿದ್ದಾರೆ. ಆದ್ರೆ ನಾನು 24 ಗಂಟೆ ಒಳಗಡೆ ಅದನ್ನ ನಾಶ ಮಾಡ್ತಿರೋದಿಕ್ಕೆ ನೀನೇನು ಫೀಲ್ ಮಾಡ್ಕೋಬೇಡ ಅಹಲ್ಯ. ಸಾಯಿಸ್ಬಿಡ್ತೀಯಾ? ನಿನ್ ಬಾಡಿಗೆ ರಿವಾಲ್ವರ್ ತಾಕ್ತಾ ಇದ್ರೂ ಕೂಡ ಏನ್ ಸಾಯಿಸ್ತೀಯಾ ಅಂತ ಕೇಳೋದನ್ನ ಅಮಾಯಕತನ ಅನ್ಕೋಬೇಕಾ, ಅಯ್ಯೋ ಪಾಪ ಅನ್ಕೋಬೇಕಾ? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ದೆ ತಿಲೋತ್ತಮ? ಇಲ್ಲಿಗೆ ಬರೋಕ್ಕೂ ಮುಂಚೆ ಯಾರೋ ಏನೋ ನಿನಗೆ ಹೇಳಿದ್ದಾರೆ ಅಂತ ಗಾಯತ್ರಿಕನ್ ಫೋಟೋ ನೋಡಿ ನೀನು ಹೇಳ್ತಿದ್ದೆ ಅಲ್ಲ, ಅದೇನು ಅಂತ ನನಗೆ ನೀನು ಹೇಳಿದ್ಮೇಲೆ ನೀನು ಸಾಯೋದು. ಹೇಳ್ದೆ ಹೋದ್ರೆ ಅದೇನು ಅನ್ನೋ ಟೆನ್ಷನಲ್ಲೇ ನೀನ್ ಸಾಯೋ ಹಾಗಿದ್ಯಲ್ಲ. ಈ ವ್ಯಂಗ್ಯದ ಮಾತು ಆಮೇಲೆ, ಮೊದಲು ಏನಾಯ್ತು ಅಂತ ಹೇಳು. ಅಹಲ್ಯ, ನನಗೆ ಶೂಟ್ ಮಾಡಬೇಡ ಪ್ಲೀಸ್. ನಾನು ನಿನಗೇನು ಅನ್ಯಾಯ ಮಾಡಿದ್ದೀನಿ ಅಂತ ರಿವಾಲ್ವರ್ ಇಂದ ಗುರಿ ಇಟ್ಟಿದ್ಯಾ? ಇದೇನಿದು? ತಿಲೋತ್ತಮಾತೆ ಈ ತರ ಪ್ಲೇಟ್ ಚೇಂಜ್ ಮಾಡ್ಬಿಟ್ರು. ಚಿಕ್ಕಮ್ಮ, ಏನ್ ಮಾಡ್ತಾ ಇದ್ದೀರಾ? ಅತ್ತೆನ್ ಯಾಕೆ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅತ್ತೆ? ಮಾಡ್ಬೇಕು ಅನ್ಸಿದ್ರೆ ಮಾಡೇ ಬಿಡಿ, ಜಾಸ್ತಿ ಟೈಮ್ ತಗೋಬಿಡಿ ಪ್ಲೀಸ್. ಏಯ್, ಯಾಕೆ ಹಾಗೆ ಹೇಳ್ತೀಯಾ? ನಿನ್ನಿಂದ ಟ್ರಿಗರ್ ಒತ್ತಿದ್ರೆ ಅರ್ಧ ಗಳಿಗೆ ಅತ್ತಿಗೆ ಪ್ರಾಣ ಮೇಲಕ್ಕೆ ಹೊರಟೋಗತ್ತೆ. ಹಾ, ಹೌದಾ? ಎಲ್ಲಿ ತೋರಿಸಿ. ಏಯ್ ಅಕ್ಕ, ಅಯ್ಯೋ, ಹಾಗ ಅನ್ಕೋಬೇಡಿ. ಅಹಲ್ಯ ನಿಜವಾಗ್ಲೂ ಶೂಟ್ ಮಾಡೋ ತರ ಇದ್ದಾಳೆ. ನಿನ್ನ ನಾಟಕನ ನಿಲ್ಸು. ರಿವಾಲ್ವರ್ ತಗೊಂಬಂದು ನನ್ನನ್ನು ಸಾಯ್ಸಕ್ ನೋಡಿದ್ದು ನೀನು. ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದೀಯ ಅಹಲ್ಯ? ವಿಶಾಲ್, ನಯನಿ, ನೀವೆಲ್ಲ ಬಂದಿರೋದಿಕ್ಕೆ ಅಹಲ್ಯ ಮಾತ್ ಮರೆಸ್ತಾ ಇದ್ದಾಳೆ ನೋಡಿ. ಶಟ್ ಅಪ್. ನಾನಂದ್ರೆ ನಿನಗ್ ಮೊದ್ಲೇ ಇಷ್ಟ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ನಾನು ಈ ಮನೆಯಿಂದ ಅಲ್ಲ, ಈ ಲೋಕದಲ್ಲೇ ಇರಬಾರ್ದು ಅಂತ ನನ್ನನ್ನು ಮರ್ಡರ್ ಮಾಡ್ಬೇಕು ಅಂತಾನೆ ಬಂದಿದ್ಯಾ? ಚಿಕ್ಕಮ್ಮ, ರಿವಾಲ್ವರ್ನ ಕೆಳಗಿಳಿಸಿ ಪ್ಲೀಸ್. ಅಹಲ್ಯ ಅತ್ತೆ, ನನ್ನ ಮಾತು ಕೇಳಿ. ನಿಮ್ಮಿಬ್ರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ, ಆದ್ರೆ ನಡಿಬೇಕಾಗಿರೋದೇ ಬೇರೆ. ಇನ್ಯಾರೋ ಬಂದು ತಿಲೋತ್ತಮಾತೆನ ಸಾಯಿಸ್ತಾರೆ ಅಂತ ನೀನ್ ಅನ್ಕೊಂಡಿದ್ಯಾ ನೈನಿ? ಆದ್ರೆ ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ಅನ್ಸುತ್ತೆ. ಒಳ್ಳೆ ಕೆಲಸ ಯಾರು ಮಾಡಿದ್ರೆ ಏನಂತೆ? ಅದಕ್ಕೆ ನೀನೇ ಎದುರುಗಡೆ ನಿಂತು ಅಹಲ್ಯ ಅತ್ತಿಗೆ ಕೈಯಲ್ಲಿ ತಿಲೋತ್ತಮ ಅತ್ತಿಗೆ ಪ್ರಾಣ ತೆಗ್ಸೋ ಹಾಗಿದ್ಯಲ್ಲೇ. ಇದರಿಂದ ನನಗ್ ಗುರಿ ಇಟ್ಟಿದ್ದು ತಿಲೋತ್ತಮ.
ಯಾವಾಗ ಸುಮನ ಬಂದು ಕಿರ್ಚಿದ್ಲೋ ಆಗ ಇವಳ ಕೈಯಲ್ಲಿದ್ದ ರಿವಾಲ್ವರ್ನ ನಾನು ಕಿತ್ಕೊಂಡೆ. ಹೌದಾ ಅಲ್ವಾ ಸುಮನ? ಆ, ಇಲ್ಲ. ತಿಲೋತ್ತ ಮಾತೇನ್ ಸಾಯಿಸ್ತೀನಿ ಅಂತ ನೀವ್ ಅವ್ರನ್ನ ಹೆದರ್ಸ್ತಾನೆ ಇದ್ರಿ. ನಾನ್ ಕೂಕೊಂಡಿದ ತಕ್ಷಣ ಎಲ್ರೂ ಬಂದ್ರು. ಅದೇನ್ ಸುಮನ ಹಾಗೆ ಹೇಳ್ತಾ ಇದ್ಯಾ? ನೀನ್ ಬಂದಾಗ ರಿವಾಲ್ವರ್ ಯಾರ ಕೈಯಲ್ಲಿತ್ತು? ನಿಮ್ ಕೈಯಲ್ಲೇ. ನೀವೇ ನಮ್ಮ ಅತ್ತೆನ ಸಾಯಿಸ್ಬೇಕು ಅಂತ ನೋಡ್ತಿದ್ದೀರಾ. ಮಾಮ್ ಏನ್ ಮಾಡ್ತಿದ್ದೀರಾ? ಓ ಮೈ ಗಾಡ್. ವಿಶಾಲ್, ನಯನಿ, ಹಾಸಿನಿ, ನೀವೆಲ್ರೂ ನೋಡಿದ್ರಲ್ಲ, ನನ್ನನ್ನು ಸಾಯಿಸ್ಬೇಕು ಅಂತಿರೋದು ಈ ಅಹಲ್ಯ. ಯಾಕೆ ಏನು ಅಂತ ಕೇಳಿದ್ರೆ ಉತ್ತರನೇ ಕೊಡ್ತಿಲ್ಲ ಇವಳು. ನಾನ್ ಬದುಕಿರೋದೇ ಇಷ್ಟ ಇಲ್ದಿರೋ ಅಹಲ್ಯ ಮೊದ್ಲು ಸಾಯ್ಬೇಕು. ಸಾಯಿ ಅತ್ತೆ. ಮಾಮ್ ಎಷ್ಟು ಸಲ ಒತ್ತಿದ್ರು ಅದರಿಂದ ಗುಂಡು ಹಾರಲ್ಲ ಅತ್ತೆ. ಯಾಕೆ ನೈನಿ? ನೈನಿ ಅದರಿಂದ ಬುಲೆಟ್ಸ್ನ ತೆಗ್ದಿದ್ಲು ಅದಕ್ಕೆ. ಅಂದ್ರೆ ಏನು ಹೀಗಾಗತ್ತೆ ಅಂತ? ಅಫ್ಕೋರ್ಸ್ ಆಂಟಿ. ತಿಲ್ಲು ಆಂಟಿ ಅಲಿಯಾಸ್ ತಿಲೋತ್ತಮ ಅತ್ತೆ ಅಹಲ್ಯ ಅತ್ತೆನ ಶೂಟ್ ಮಾಡ್ಬೋದೇನೋ ಅಂತ ನೈನಿ ಗಾಬ್ರಿಯಲ್ಲಿ ಹೇಳಿದಾಗ ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ವಿ. ಆದ್ರೆ ನೈನಿ ಮಾತ್ರ ಸಿಂಪಲ್ ಆಗಿ ಅದ್ರಲ್ಲಿರೋ ಬುಲೆಟ್ಸ್ನ ತೆಗೆದಿಟ್ಲು. ಹಾಗಾದ್ರೆ ಮಾಮ್ ಚಿಕ್ಕಮ್ಮನ ಹಣೆಗೆ ಗನ್ನಿಟ್ಟು ಸುಳ್ಳು ಹೇಳಿದ್ರು ಅಂತ ಆಯ್ತು. ನಿಮ್ಮಮ್ಮ ಮಾತ್ರ ಅಲ್ಲ ಯಜಮಾನ್ರೆ, ನನ್ನ ತಂಗಿ ಕೂಡ ಸುಳ್ಳು ಹೇಳಿದಾಳೆ. ನಾನಂದ್ರೆ ತಿಲೋತ್ತಮ್ಮಂಗೆ ಇಷ್ಟ ಇಲ್ದಿರೋ ಹಾಗೆ ನೀನಂದ್ರೆ ಕೂಡ ನಿನ್ ತಂಗಿಗೆ ನೀನ್ ಇಷ್ಟ ಇಲ್ಲ ಅನ್ಸುತ್ತೆ. ಏನ್ ಹಾಗೆ ಹೇಳ್ತಿದ್ದೀರಾ ಅತ್ತೆ? ಅಪಾರ್ಥ ಮಾಡ್ಕೋಬೇಡಿ. ಗಾಬ್ರಿಲಿ ಯಾರ ಕೈಯಲ್ಲಿ ಗನ್ನಿತ್ತು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಅದರಿಂದಂತೂ ಏನು ಮಾಡಕ್ ಆಗಲ್ವಲ್ಲ. ಗಾಯತ್ರಿ ಪುಟ್ಟಿ ಕೊಡುತ್ತಿಲ್ಲೋತ್ತಮ್ಮ, ಆಟ ಆಡ್ಕೊಂತಾಳೆ. ಬದುಕ್ಬಿಟ್ಟೆ ಅಹಲ್ಯ, ಆದ್ರೆ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಕೊಡಿ ಮಾಮ್, ನೀವೇ ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀರಾ. ಈ ಥರ ವೆಪನ್ಸ್ನ ಕೈಗೆ ತಗೊಳ್ದು ಅಷ್ಟು ಸರಿಯಲ್ಲ. ಕೊಡಿ ಇದನ್ನ. ಅದು ಸರಿ ವೇಶ್, ಅಷ್ಟಕ್ಕೂ ಯಾಕೆ ಒಬ್ರಿಗೊಬ್ರು ಶೂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ತಿಳ್ಕೋಬೇಕಲ್ಲ. ಯಾರು ಹೇಳಿದ್ರು ಇನ್ನೊಬ್ರು ಅದನ್ನ ಹೇಳ್ತೇನೆ ಮಿಕ್ಕಿದ್ದೆಲ್ಲ ನಮಗೆ ಗೊತ್ತಾಗ್ಬಿಡತ್ತೆ. ಅಹಲ್ಯ ಏನೋ ರಹಸ್ಯನ ಮುಚ್ಚಿಡ್ತಿದ್ದಾಳೆ. ಅದೇನ್ ಹೇಳು ಅಂತ ಹೆದರಿಸ್ದೆ ಅಷ್ಟೇ. ಬರೀ ಹೆದರ್ಸ್ಬೇಕು ಅಂತಿದ್ರೆ ಟ್ರಿಗರ್ ಒತ್ತುತ್ತಿರ್ಲಿಲ್ಲ ನೀನು. ಟಕ ಟಕ ಅಂತ 2-3 ಸರ್ತಿ ಟ್ರಿಗರ್ ಒತ್ತಿದ್ರಲ್ಲ ತಿಲೋತ್ತಮ ಅತ್ತೆ. ಪಾಪ ಬೆರಳಿಗೆ ನೋವಾಗಿರ್ಬೋದೇನೋ, ಆದ್ರೆ ಬುಲೆಟ್ ಮಾತ್ರ ಆಚೆ ಬರ್ಲಿಲ್ಲ. ಹೊರಗೆ ಬರ್ಬೇಕಾಗಿರೋದು ಬುಲೆಟ್ ಅಲ್ಲ ಅಕ್ಕ, ಮುಚ್ಚಿಟ್ಟಿರೋಂಥ ಸತ್ಯ. ಕೇಳಿದ್ರು ಹೇಳ್ತಿಲ್ವಲ್ಲ ನೈನಿ. ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಜಮಾನ್ರೆ, ಅದನ್ನ ಹುಷಾರಾಗಿಟ್ಕೊಳ್ಳಿ.
ಅಯ್ಯೋ ಏನಾಯ್ತು ಮಾಮ್ ನಿಮ್ಗೆ? ನನಗೇನಾಗಿದ್ಯೋ? ಅವ್ರು ಇಟ್ಕೊಂಡಿದ್ ಗನ್ನೇನು ದೀಪಾವಳಿಗೆ ನಾವು ಹೊಡೆಯೋ ಪಟಾಕಿ ಗನ್ ಅನ್ಕೊಂಡ್ರ? ಒರಿಜಿನಲ್ ರಿವಾಲ್ವರ್ ವಲ್ಲಭ, ಆದ್ರೆ ಅದರಲ್ಲಿ ಬುಲೆಟ್ಸ್ ಇಲ್ಲ. ಅಯ್ಯ ಇದ್ದಿದ್ರೆ ಏನಾಗಿರೋದು? ಅಹಲ್ಯಾನ ಸಾಯಿಸ್ಬಿಡ್ತಿದ್ದೆ. ಆಯಮ್ಮ ನಿಮ್ನೆ ಎತ್ಬಿಟ್ಟಿರೋಳು. ಇನ್ನೇನ್ ಮಾಮ್, ಅಲ್ಲ ನೀವಿಬ್ರು ಟಿವಿ ರಿಮೋಟ್ ಕಿತ್ತಾಡ್ದಾಗ ಅವರು ನೀವು ಅಂತ ಕೈ ಬದಲಾಯಿಸ್ತಾನೆ ಇದ್ರಿ. ಲಕ್ಕಿಲಿ ಬುಲೆಟ್ ಇಲ್ದಿದ್ದಕ್ಕೆ ಸರಿ ಹೋಯ್ತು, ಇದ್ದಿದ್ರೆ ಮೇಲೋಗಿ ಸೇರ್ಕೋತಾ ಇದ್ರಿ. ಅಹಲ್ಯಾನ್ಗೆ ಏನು ಮಾಡಕ್ಕಾಗ್ದೆ ಮರ್ಯಾದೆನೆ ಹೋಯ್ತು ಕಣೋ. ದೊಡ್ಡಮ್ಮನ ಮೇಲೆ ಟಾರ್ಗೆಟ್ ಇಟ್ಟಿದ್ ನೀವು ಸಡನ್ ಆಗಿ ಆ ಟಾರ್ಗೆಟ್ ನ ಚಿಕ್ಕಮ್ಮನ ಮೇಲೆ ಯಾಕೆ ತಿರುಗಿಸ್ಬಿಟ್ರಿ ಮಾಮ್? ಅಹಲ್ಯನ್ಗೆ ಏನೋ ರಹಸ್ಯ ಗೊತ್ತಾಗಿದೆ ಅಂತ ಅನ್ನಿಸ್ತಿದೆ ವಲ್ಲಭ. ಹೇಳೋದಿಕ್ ಬಂದು ಸುಮ್ನಾಗ್ಬಿಟ್ಲು. ಅದೇನು ಅಂತ ತಿಳ್ಕೋಬೇಕು. ತಿಳ್ಕೋಬೇಕು ಅಂತ ಇದ್ರೆ ಹೆದರ್ಸ್ಬೇಕೆ ಹೊರತು ಮೇಲಕ್ಕೆ ಕಳಿಸ್ತೀನಿ ಅಂದ್ರೆ ಹೇಗೆ ಮಾಮ್? ಅವಳಿಗೆ ಕರುಣೆ ದಯೆ ಏನು ಇಲ್ಲ ಕಣೋ. ನನ್ನನ್ನ ಸಾಯಿಸಿ ಆಮೇಲೆ ಕಾರಣ ಹೇಳೋ ಅಂತ ಮನಸ್ಥಿತಿ ಅವಳದು. ಅದಕ್ಕೆ ನಾನೇ ಶುರು ಮಾಡಿದೆ. ಅದ್ರಲ್ಲಿ ಬುಲೆಟ್ಸ್ ಇತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಲ್ವಾ ಮಾಮ್? ನಯನಿ ತೆಗ್ದಿಡ್ತಾಳೆ ಅಂತ ಅಂದ್ಕೊಳ್ಳೇ ಇಲ್ಲ ನಾನು. ಅಯ್ಯೋ, ನೈನಿಗೆ ಮುಂದೆ ನಡೆಯೋ ಮ್ಯಾಟ್ರ್ ಮೊದ್ಲೇ ಗೊತ್ತಾಗುತ್ತೆ ಅನ್ನೋ ಮ್ಯಾಟ್ರನ್ನ ನೀವ್ ಮರ್ತೋಗಿರೋದಕ್ಕೆ ಎಲ್ರ ಮುಂದೆ ತಗ್ಲಾಕೊಂಡ್ರಿ. ಏನು ಪರವಾಗಿಲ್ಲ. ನಾನು ಅವಳನ್ನು ಯಾಕೆ ಸಾಯಿಸಕ್ ನೋಡ್ದೆ ಅಂತ ನಯನಿ ಯೋಚನೆ ಮಾಡ್ತಾಳೆ. ಆಮೇಲೆ ಆ ದಿಕ್ಕಲ್ಲಿ ಹೆಜ್ಜೆ ಇಡ್ತಾಳೆ. ನೈನಿ ಈ ಸಲ ಬೇರೆ ದಾರಿನ ಹಿಡಿತಾಳೆ ಅಂತೀರಾ? ಅಲ್ಲಿ ಮಣಿ ಮಾಣಿಕ್ಯಗಳು ಇರಲ್ಲ ವಲ್ಲಭ. ನಮ್ ಬಗ್ಗೆ ಅಹಲ್ಯ ಹೇಳೋಕ್ ಹೊರಟು ನಿಲ್ಸಿರೋ ಆ ರಹಸ್ಯ ಅಲ್ಲಿರುತ್ತೆ ವಲ್ಲಭ. ಅರ್ಥ ಆಯ್ತು ಮಾಮ್. ಒಂದ್ ಕಲ್ಲಲ್ಲಿ 2 ಮಾವಿನಕಾಯಿ ಅಂದಾಗೆ ಸ್ಟೈಲಲ್ಲಿ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿ. ಅದ್ರ ರಿಸಲ್ಟ್ 2 ದಿನದಲ್ಲಿ ಬರುತ್ತೆ. ದುರ್ದು ಆಂಟಿ, ಸುಮನಾ, ನೈನಿ, ಅತ್ತೆ, ವಿಶಾಲ್ ಎಲ್ರು ಬನ್ನಿ ಬನ್ನಿ ಬನ್ನಿ. ಆಫರ್ ಸ್ಟಾಕ್ ಇರೋವರೆಗೂ ಮಾತ್ರ. ಸಾರಿ, ಅಹಲ್ಯ ಅತ್ತೆ ಮನೇಲಿರೋವರೆಗೂ ಅಷ್ಟೇ. ಏನೇ ಹಾಸ್ ನಿನ್ ಗಲಾಟೆ? ವಿಷಯ ಹೇಳಿದ್ರೆ ತಿಲೋತ್ತಮ ಅತ್ತೆಗೆ ತುಂಬಾ ಖುಷಿ ಆಗುತ್ತೆ. ಏನಪ್ಪ ಅದು? ನಿಮ್ಗೆ ಪ್ರಾಣ ಅಪಾಯ ತಪ್ತು ಅತ್ತೆ. ಅತ್ತೆಗೆ ಪ್ರಾಣ ಅಪಾಯ ಇದೆ ಅಂತ ನಮ್ಮ ಅಕ್ಕ ಹೇಳಿದ್ಲಾ? ನಾನೇನು ಹೇಳಿಲ್ಲ. ಮತ್ ಯಾಕೆ ಹಾಗೆ ಹೇಳ್ತಿದ್ಯಾ ಹಾಸ್? ಅದಕ್ಕೆ ಸ್ವಲ್ಪ ಅರ್ಥ ಆಗೋ ರೀತಿಲಿ ಹೇಳಿ. ಯಾಕೆ ಹೇಳ್ಬೇಕು? ಅಲ್ಲಿ ನೋಡಿ. ನಾನು ಹೊರಡಕ್ ನಿಂತ್ರೆ ಹಾಸಿನಿ ಎಲ್ರನ್ನೂ ಸೇರ್ಸಿದಾಳೆ. ಏನೋ ಅಪಾಯ ಅಂತ ಹೇಳ್ತಿದ್ಲು. ಅಹಲ್ಯ ಅತ್ತೆ ಹೋಗ್ತಿದ್ದಾರೆ ಅಂದ್ರೆ ತಿಲೋತ್ತಮ ಅತ್ತೆಗೆ ಗಂಡಂತರ ತಪ್ತು ಅಂತ ಅಲ್ವಾ ಅರ್ಥ? ನೀನ್ ಜೋಕ್ ಮಾಡೋದನ್ನ ಆಮೇಲೆ ಇಟ್ಕೋ. ಬಂದ್ 2 ದಿನ ಕೂಡ ಆಗಿಲ್ಲ, ಆಗ್ಲೇ ಎಲ್ಲಿಗೆ ಹೊರಟೆ ಅಹಲ್ಯ? ನೀವು ಹುಡ್ಕಿದ್ರು ನಾನ್ ಸಿಗದೆ ಇರೋಷ್ಟು ದೂರ ಅಂತೂ ಹೋಗಲ್ಲ. ಹಾಗ್ ಹೋಗ್ಬೇಕು ಅಂದ್ರೆ ಪ್ರಾಣ ಹೋಗ್ಬೇಕು. ಏನ್ ಮಾತಾಡ್ತಿದ್ದೀರಾ ಮಾಮ್? ಜಸ್ಟ್ ಕಿಡ್ಡಿಂಗ್ ವಿಶಾಲ್. ತಿಲೋತ್ತಮನ್ ಕಾಮಿಡಿ ಎಲ್ರಿಗೂ ಗೊತ್ತಿರೋದೇ ಅಲ್ವಾ? ಅಹಲ್ಯ ಅತ್ತೆ, ನೀವು ಬಂದಿದ್ರಿಂದ ಮನೆಗೆ ಸ್ವಲ್ಪ ಕಳೆ ಬಂದಿದೆ. ಇಷ್ಟು ಬೇಗ ನೀವು ಹೊರಡ್ತೀರಾ ಅಂದ್ರೆ ನಮಗೂ ಬೇಜಾರಾಗುತ್ತೆ. ಇಲ್ಲ ನೈನಿ, ನಾನು ಈಗ ಹೊರಡ್ತಾ ಇರೋದಕ್ಕೆ ಕಾರಣ ಇದೆ. ನೀವು ಕೇಳಿರೋ ಸಾಕ್ಷಿ ಆಧಾರಗಳನ್ನ ತರೋದಕ್ಕೆ ಹೋಗ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ? ಗಾಯತ್ರಿಗೆ ಸಂಬಂಧಪಟ್ಟಿದ್ದು. ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಲ್ಲ ಅಂದ್ರೆ ಆ ಮಗು ಯಾರಿಗ್ ಸಂಬಂಧಪಟ್ಟಿದಾಳೋ ಅದನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ಅನ್ಸತ್ತೆ.
ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ಯಾ ಅಂದ್ರೆ ಮುಂಬರೋ ದಿನದಲ್ಲಿ ಏನೋ ಸಂಚಲನ ಸೃಷ್ಟಿ ಮಾಡ್ತೀಯಾ ಅಂತ ಅನ್ಸುತ್ತೆ ಅಹಲ್ಯ. ನೀವ್ ಸಾಯೋದ್ ಕೂಡ ಬ್ರೇಕಿಂಗ್ ನ್ಯೂಸೇ ಅಲ್ವಾ ಅತ್ತೆ? ಶಟ್ ಅಪ್. ಅಕ್ಕ ಅದನ್ನೇ ಮತ್ತೆ ಮತ್ತೆ ಹೇಳ್ಬೇಡ. ಮೇಲೆ ಅಸ್ತು ದೇವತೆಗಳಿರ್ತಾರೆ. ಯಾವ ಫ್ಲೋರಲ್ಲಿ ಇರ್ತಾರೆ ಅಂತ ಹೇಳು ನೈನಿ. ಕೆಳಗ್ ಕರ್ಕೊಂಡ್ ಬಂದು ತಥಾಸ್ತು ಅಂತ ಹೇಳಿಸ್ತೀನಿ ನಾನು. ಅಶ್ಶೋ ಅಕ್ಕ, ನನ್ನ ಆಯುಷ್ಯ ಕಡಿಮೆ ಆಗಿ ಅಂತರ್ಧಾನ ಆಗ್ ಹೋಗ್ತೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಶತ್ರುಗಳಲ್ಲ, ನನ್ ದೊಡ್ಡ ಸೊಸೆ ಹಾಸಿನಿ ಅಂತೀನಿ. ಥ್ಯಾಂಕ್ ಯು ಅತ್ತೆ. ಚಿಕ್ಕಮ್ಮ, ಗಾಯತ್ರಿ ಪುಟ್ಟಿ ಮೇಲೆ ಎಲ್ರಿಗೂ ಇದ್ದ ಅನುಮಾನ ಎಲ್ಲ ಈಗಾಗಲೇ ಸಾಲ್ವ್ ಆಗಿದೆ. ಈಗ ನೆಮ್ಮದಿಯಾಗಿರುವಾಗ ಈಗ ನೀವು ಬಂದು ಮತ್ತೆ ಎಲ್ರೂ ಯೋಚನೆ ಗುರಿ ಮಾಡಿದಿರ. ನೋಡತ್ಗೆ ನೀನ್ ಇವಾಗ ಹೋಗ್ತಿದ್ಯಾ, ಎಲ್ಲಿಗೆ ಅಂತಾನೂ ಗೊತ್ತಿಲ್ಲ. ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ. ನೀನ್ ಹೇಳ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಯಾಕೆ ಹೀಗೆ ಹೇಳ್ದೆ ಅಂತ ಚಿಂತೆ ಆಗತ್ತೆ. ಯಾಕೆ ಅಂತ ಕೇಳಿದ್ರೆ ಒಂದು ಮಾತ್ರ ಹೇಳ್ಬೋದು ದುರಂದರ. ಗಾಯತ್ರಿ ಅಕ್ಕನ ಅನ್ಯಾಯವಾಗಿ ಸಾಯಿಸಿದವ್ರಿಗೆ ಮರಣ ಶಿಕ್ಷೆ ಕೊಡಿಸ್ಬೇಕು ಅಂತಾನೆ ನಾನಿನ್ನು ಬದುಕಿರೋದು. ದೊಡ್ಡತ್ತೈನ ಸಾಯಿಸ್ಬಿಟ್ರಾ? ಆ ಕೊಲೆಗಾರರು ಸಿಕ್ಕದ್ರಾ? ಸಿಕ್ಕಿದ್ದಾರೆ. ಯಾರು? ಯಾರಾದ್ರೆ ಏನು, ಅವ್ರಿಗೆ ಶಿಕ್ಷೆ ಆಗುತ್ತೆ ಅಲ್ವಾ? ಹೇಗ್ ಶಿಕ್ಷೆ ಆಗುತ್ತೆ ಅಂತ ಹೇಳು ಅಹಲ್ಯ. ಪುನರ್ಜನ್ಮ ಎತ್ತಿರೋ ಗಾಯತ್ರಿ ಅಕ್ಕನೇ ದುಷ್ಟ ಸಂಹಾರ ಮಾಡೋದ್ರಲ್ಲಿದ್ದಾಳೆ. ಅದಾಗ್ಲಿ ಅಂತಾನೆ ನಾನು ಪೂಜೆ ಏರ್ಪಾಟ್ ಮಾಡ್ಕೊಂಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳಿ ಚಿಕ್ಕಮ್ಮ, ನೀವು ನಮ್ಮ ಜೊತೆ ಇದ್ರೇನೆ ಚೆನ್ನಾಗಿರುತ್ತೆ. ಇಲ್ಲಿದ್ರೆ ನಿಮ್ ಸಾಕ್ತಾಯಿಗೆ ತೊಂದರೆ ಆಗುತ್ತೆ. ನನಗೇನು ಸಮಸ್ಯೆ ಇಲ್ಲ. ಅಹಲ್ಯಾನ ನಾನು ಸ್ವಾಗತಿಸ್ತೀನಿ. ಮೃತ್ಯುನೇ ಕರೆದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ತಿಲೋತ್ತಮ, ಆದ್ರೆ ನೀನು ನರ್ಕಕ್ಕೆ ಹೋಗ್ತೀಯ. ಅಲ್ಲಿಂದ ಹೊರಗೆ ಬೀಳಕ್ ಸಾಧ್ಯನೇ ಇಲ್ಲ. ಯುದ್ಧ ಈ ಗಾಯತ್ರಿ ಪುಟ್ಟಿಯಿಂದನೇ ಶುರು ಆಗತ್ತೆ. ಈ ಮಗನ ಉದ್ದೇಶದಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ಇಲ್ಲೇನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನೈನಿ, ನಾನು ಹೊರಟಿದ್ದೀನಿ. ಹೇಳಿ ಕಳಿಸ್ದಾಗ ನಾನು ಹೇಳಿದ ಜಾಗಕ್ಕೆ ಬಂದ್ಬಿಡು. ಅಲ್ಲಿ ನೀನು ಕಳ್ಕೊಂಡಿರೋ ಅಂತ ನಿನ್ನ ದೊಡ್ಡ ಮಗಳನ್ನ ನಾನು ತೋರಿಸ್ತೀನಿ. ಹಾಗೆ ಆಗ್ಲಿ ಅತ್ತೆ. ಅದನ್ನೇನಾದ್ರೂ ಮಾಡಿದ್ರೆ ಘನತೆ ಸಂಪಾದನೆ ಮಾಡ್ಕೊಂಡಂಗಾಗುತ್ತೆ ಅಹಲ್ಯ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಾರೆ ಅನ್ಸುತ್ತೆ. ಹೋಗಿ ಬನ್ನಿ ಚಿಕ್ಕಮ್ಮ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ವಿಶಾಲ್. ಸಿ ಯು ಗಾಯತ್ರಿ.